ಓಂ ಗುರುಭ್ಯೋ ನಮಃ. ನಮಸ್ಕಾರ ಬಂಧುಗಳೇ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ನಾನು ಎನ್ನುವವರು ನೆಲಕ್ಕುರುಳುವರು, ನಾವು ಎಂಬುವವರು ನಭದೆತ್ತರಕ್ಕೆ ಇರುವರು. ನಾನು ಎನ್ನುವರು ನೆಲಕ್ಕುರುಳುವರು, ನಾವು ಎನ್ನುವವರು ನಭದೆತ್ತರಕ್ಕೆ ಇರುವರು. ನಾ ಎಂಬ ಅಹಂ ಬಿಟ್ಟು ನಾವು ಎಂದು ಮುನ್ನಡೆಯಂದ ನಮ್ಮ ಕಲಾ ಸಂಗಮನಾಥ. ನಾ ಎನ್ನುವ ಅಹಂ ಬಿಟ್ಟು ನಾವು ಎಂದು ಮುನ್ನಡೆಯಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಯಾರಲ್ಲಿ ನಾನು ಎನ್ನುವಂತಹ ಅಹಂಕಾರ, ಅಹಂಭಾವ ಎಲ್ಲವೂ ನನ್ನಿಂದಲೇ ಅಂತ ಇರುತ್ತೋ, ಇಲ್ಲಿಯವರೆಗೂ ಯಾವ ಇತಿಹಾಸದ ಪುಟ ತೆರೆದು ನೋಡಿದರೂ ಅಂತಹ ವ್ಯಕ್ತಿಗಳು ತಮ್ಮ ಹೆಸರನ್ನು ಅಜರಾಮರವಾಗಿಸ್ಕೊಳ್ಳೋದಾಗಲಿ ಅಥವಾ ಒಂದು ಉತ್ತಮ ವ್ಯಕ್ತಿತ್ವದ ವ್ಯಕ್ತಿ ಅಂತ ಅನ್ನಿಸ್ಕೊಂಡಂಥ ಉದಾಹರಣೆನೇ ಇಲ್ಲ. ಯಾರು ನಾನು 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 ಅಂತ ಅಂದಿದರೋ ಅವರೆಲ್ಲರೂ ವಿನಾಶವಾಗಿ ವಿನಾಶದ ಅಂಚಿನಲ್ಲೇ ತೆರಳಿ ಪಶ್ಚಾತ್ತಾಪ ಪಟ್ಟಿದ್ದಾರೆ ಬಂಧುಗಳೇ. ಸೊ ಯಾವಾಗಲೂ ಕೂಡ ಯಾವುದೇ ಒಂದು ಕೆಲಸ ಆಗಬೇಕು ಅಂದರೆ ನಾನು ಅನ್ನೋದಕ್ಕಿಂತ ನಾವು ಅಂತ ಹೋದಾಗ ಅಲ್ಲಿ ಆ ಕೆಲಸ ಅತ್ಯುತ್ತಮವಾಗಿ ಆಗಲಿಕ್ಕೆ ಸಾಧ್ಯ, ಸರಳವಾದ ರೀತಿಯಿಂದ ಆಗಲಿಕ್ಕೆ ಸಾಧ್ಯ, ಶಿಸ್ತುಬದ್ಧವಾಗಿ ಆಗಲಿಕ್ಕೆ ಸಾಧ್ಯ, ವ್ಯವಸ್ಥಿತವಾಗಿ ಆಗಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಈ ಸಂಘ ಸಂಸ್ಥೆಗಳು ಅಂತ ಬಂದಾಗ ಅಲ್ಲಿ ಕೇವಲ ಒಬ್ಬನಿಂದ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸಂಘ ಸಂಸ್ಥೆಗಳಾಗಿರ್ಬೋದು, ಶಾಲೆಯ ವಿಷಯ ಆಗಿರ್ಬೋದು, ಕುಟುಂಬದ ವಿಷಯ ಆಗಿರ್ಬೋದು. ಇಲ್ಲಿ ಒಂದು ಕುಟುಂಬ ಉನ್ನತಿಗೆ ಹೋಗಬೇಕಾಗಿತ್ತು ಅಥವಾ ಒಂದು ಶಾಲೆ ಅತ್ಯುತ್ತಮ ಶಾಲೆ ಆಗಬೇಕಾಗಿತ್ತು ಅಥವಾ ಒಂದು ಸಂಘ ಅತ್ಯುತ್ತಮವಾದಂಥ ಹೆಸರು ಮಾಡಬೇಕಾಗಿತ್ತು ಅಂತಂದರೆ ಅಲ್ಲಿ ಪ್ರತಿಯೊಬ್ಬರ ಒಂದು ಕೊಡುಗೆ ಕೂಡ ಅಷ್ಟೇ ಪ್ರಾಮುಖ್ಯವಾಗಿರುತ್ತೆ. ಪ್ರತಿಯೊಬ್ಬರ ಕೊಡುಗೆಯಿಂದಾಗಿ ಸಂಘಟಿತರಾಗಿ ಎಲ್ಲರೂ ಸೇರಿದಾಗ ಅಲ್ಲಿ ಒಂದು ಯಶಸ್ಸು ಸಿಗುತ್ತೆ. ಆ ಯಶಸ್ಸು ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಆಗಿರಲ್ಲ ಬಂಧುಗಳೇ. ಒಬ್ಬ ವ್ಯಕ್ತಿ ಯಾವತ್ತಾದರೂ ಇದು ನಾನು ಮಾಡಿದ್ದು ಅಂದರೆ ಅದು ತಪ್ಪಾಗುತ್ತೆ. ಒಬ್ಬ ವ್ಯಕ್ತಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ಬೋದು, ಆದರೆ ಅವನ ಹಿಂದೆ ಬೆನ್ನೆಲುಬಾಗಿ ಅವನ ಒಂದು ಬೆನ್ನು ತಟ್ಟುತ್ತಾ ಪ್ರೋತ್ಸಾಹ ಮಾಡುತ್ತಾ ಅವನ ಹೇಳಿರುವಂತಹ ಎಲ್ಲವುದಕ್ಕೂ ಕೂಡ ಅವರು ಏನು ಒಪ್ಪಿಗೆಯನ್ನು ಸೂಚಿಸ್ತಾ ಕೊಡ್ತಾ ಇರ್ತಾರಲ್ಲ, ಅದು ಕೂಡ ಪ್ರಮುಖವಾಗಿರುತ್ತೆ. ಹಾಗಾಗಿ ಯಾವ ಒಬ್ಬ ವ್ಯಕ್ತಿ ಯಶಸ್ವಿ ಆಗಬೇಕು, ಒಂದು ಸಂಘ ಯಶಸ್ವಿ ಆಗಬೇಕು, ಒಂದು ಶಾಲೆ ಯಶಸ್ವಿ ಆಗಬೇಕು, ಒಂದು ಕುಟುಂಬ ಉನ್ನತ ಮಟ್ಟದಲ್ಲಿ ಏರಬೇಕು ಅಂತಂದರೆ ಅಲ್ಲಿ ನಾ ಅನ್ನುವಂಥದ್ದು ನಡೆಯಲ್ಲ, ನಾವು ಅಂತ ಇರಬೇಕು. ನಾವು ಎಲ್ಲರೂ ಅಂದಾಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ, ಹಾಗೆ ಎಲ್ಲರೂ ಸೇರಿ ಮಾಡಿದಾಗ ಆ ಒಂದು ಕೆಲಸಕ್ಕೂ ಅರ್ಥ ಇರುತ್ತೆ. ಆಮೇಲೆ ಅಲ್ಲೊಂದು ಯಶಸ್ಸು ಕೂಡ ಉತ್ತಮವಾದಂಥದ್ದು ಸಿಗುತ್ತೆ ಮತ್ತು ಅದರ ಒಂದು ಪ್ರಭಾವ ಸಮಾಜದ ಮೇಲೆ ಅತ್ಯುತ್ತಮವಾಗಿ ಬೀರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಂಧುಗಳೇ, ಯಾವುದೇ ಕೆಲಸ ಇರಲಿ, ಇದು ನಾನು ಮಾಡದೆ, ಇದು ನಂದು, ಇದು ನಾನು ಅನ್ನೋದನ್ನು ಬಿಟ್ಟು ಇದು ನಾವು ಮಾಡೋಣ, ಎಲ್ಲರೂ ನಾವು ಸೇರಿ ಮುನ್ನಡೆಯೋಣ ಅಂತ ಹೇಳ್ತಾ ಧನ್ಯವಾದಗಳು.